ನಮಸ್ಕಾರ ಅಣ್ಣಾರ. ಈ ಒಂದು ಅನುಭವ ಯಾರಿಗೆ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಒಂದು ದಿನ ಜರ್ನಿ ಮಾಡತಕ್ಕಂಥ ಟ್ರೈನಲ್ಲಿ, ರೈಲ್ವೆ, ಹೊಗೆ ಬಂಡಿ ಎಲ್ಲ ಒಂದೇ. ಈ ಒಂದು ಟ್ರೈನ್ನಲ್ಲಿ ಪ್ರಯಾಣ ಯಾರೇ ಮಾಡಲಿ, ಅವ ಮುದುಕಿರಲಿ, ಹುಡುಗಿರಲಿ, ಅಕ್ಕಿರಲಿ, ದೊಡ್ಡವಿರಲಿ, ತಂಗಿಯಾರಿರಲಿ, ಯಾರೇ ಇರಲಿ, ಈ ಒಂದು ದಿನ ಈ ಒಂದು ಪ್ರಯಾಣ ಯಾಕಂದ್ರೆ ಈ ಬೆಂಗಳೂರು ಹೋಗ್ರಿ, ಮೈಸೂರಿಗೆ ಹೋಗ್ರಿ, ಮತ್ತು ಯಾಕೆ ಬೇಕಾದ್ರೆ ಹೋಗ್ರಿ ನೀವು. ಎಲ್ಲಿ ಹೋದ್ರು ಒಂದು ದಿನ ಏನಾರ ಪ್ರಯಾಣ ಮಾಡಿದ್ರಪ್ಪ ಅಂತಂದ್ರೆ ಈಗ ಏನಾಗತ್ತಪ್ಪ ಅಂತಂದ್ರೆ ನೀವು ವಾಪಸ್ ಮನೆಗೆ ಮುಡ್ತೀರಿ, ಮನೆಗೆ ಹೋಗ್ತೀರಿ. ಆಮೇಲೆಲ್ಲ ನಿತ್ಯ ಏನು ಎಲ್ಲ ಮಾಡ್ತಿರ್ತೀರಲ್ಲ, ಈಗ ಒಂದು ಬಾತ್ರೂಮಿಗೆ ಹೋಗೋದಾಯ್ತು ಅಂದ್ರೇನು, ಸ್ವಲ್ಪ ಪೈಖಾನಿಗೆ ಹೋಗೋದಾಯ್ತು, ಮತ್ತು ನಾಷ್ಟ ಮಾಡೋ ಟೈಮ್ದಾಗ ಆಯ್ತು, ಈ ಒಂದು ಟೈಮ್ದಲ್ಲಿ ಏನೇನು ಆಕತ್ತಪ್ಪ ಅಂತಂದ್ರೆ ಈ ಒಂದು ಅನುಭವ ಎಲ್ಲರಿಗೂ ಆಗಿರ್ತೈತಿ. ಟ್ರೈನಲ್ಲಿ ಒಂದು ದಿನ ಜರ್ನಿ ಮಾಡ್ತಕ್ಕಂಥ ಎಲ್ಲರಿಗೂ ಈ ಒಂದು ಅನುಭವ ಆಗಲೇಬೇಕು. ಯಾವ ರೀತಿ ಅನುಭವ ಆಗುತ್ತೆ ಅಂತ ಹೇಳ್ತೀನಿ ನಾನು. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಏನಾರ ನೀವು ಜಾಯ್ನ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಯಾರು ಮರಿಬೇಡ್ರಿ ಅಂತ ಹೇಳ್ತೀನಿ ನಾನು. ಈ ಒಂದು ಒನ್ ಡೇ ಟ್ರಿಪ್ ಅಂತಾರಲ್ಲ, ಹಂಗೆ ಆ ರೀತಿ ಈ ಒನ್ ಡೇ ಟ್ರಿಪ್ ಅಂತಂತಂದ್ರೆ ಈಗ ಒಂದು ಫ್ರೆಂಡ್ಸ್ ಸರ್ಕಲ್ ಹೋಗೋದು ಬೇರೆ. ಫ್ರೆಂಡ್ಸ್ ಸರ್ಕಲ್ ಹೋಗ್ರಿ, ಒಬ್ಬನವ್ರು ಏನಾರ ಹೋಗ್ರಿ. ಈಗ ಒಂದು ದಿನ ಹೋದಪ್ಪ ಅಂತಂದ್ರೆ ಟ್ರೈನ್ಯಾಗ ಒಂದು ರಾತ್ರಿ ಪೂರ ಹೋದಪ್ಪ ಅಂತಂದ್ರೆ ಬೆಳಿಗ್ಗೆ ಎತ್ಕೊಂಡು ಬಂದಿರ್ತಾನೆ. ಬೆಳಿಗ್ಗೆ ಎತ್ಕೊಂಡು ಬಂದ್ಕರ ಅವು ಏನಾಗತ್ತಪ್ಪ ಅಂತಂದ್ರೆ ಇನ್ನೂ 10 ಗಂಟೆಗೆ ಡ್ಯೂಟಿ ಹೋಗಿರ್ತೈತಿ. ಡ್ಯೂಟಿಗೆ 10 ಗಂಟೆಗೆ ಹೋಗಿರ್ತೈತಿ. ಅವ ಏನು ಮಾಡ್ತಾನಪ್ಪ ಅಂತಂದ್ರೆ ಮುಕ್ಕೋಬೇಕಂತೇಳಿ ಒಂದು 2 ತಾಸು ಮುಕ್ಕೊಂತಾನೆ. ಮುಕ್ಕೊಂಡ್ರೆ ಏನಾಗುತ್ತೆ ಗೊತ್ತನ್ರಿ, ಅದು ಹಿಂಗೆ ಮುಕ್ಕೊಂಡಿರ್ತಾನ. ಇದೊಂದು ರೀತಿ ಅನುಭವ. ಇದು ಆಯ್ತಪ್ಪ ಅಂತಂದ್ರೆ ಹೊಳ್ಳಿ ಎದ್ದಿರ್ತಾನ. ಎದ್ದು ಪೈಖಾನಿಗೆ ಹೋಗ್ಬೇಕಲ್ರಿ. ಪೈಖಾನಿಗೆ ಹೋಗೋಣ ಮುಂಚೆ ಹಲ್ಲಿಗೆ ತಿಕ್ಕೊಂಡು ಹೋಗ್ಬೇಕು. ಚಟ ಇರ್ತೈತಿ. ಹಲ್ಲು ತಿಕ್ಕೊಳೋದು, ಚಹಾ ಕುಡಿದು, ಈ ಚಹಾ ಕುಡ್ಕೊಂಡು ಈ ಹಲ್ಲು ತಿಕ್ಕೊಂಡ್ರಿ. ಈಗ ಹಲ್ಲು ತಿಕ್ಕೊಂತ ಏನು ಮಾಡ್ತಾನಪ್ಪ ಅಂತ ಹಲ್ಲು ತಿಕ್ಕೊಂತಾನೆ. ಖರನ್ರಿ, ಸುಳ್ಳಲ್ಲ ನಾ ಹೇಳಕತ್ತಿದ್ದು. ನಿಮಗೆ ಯಾವ ರೀತಿ ಅನುಭವ ಇತ್ತಪ್ಪ ದಯವಿಟ್ಟು ಹಂಚ್ಕೂರಿ ಅಂತ ಕಮೆಂಟ್ ಮಾಡ್ಕೊಂಡು ನಮಗೆ ತಿಳಿಸ್ರಿ ಅಂತ ಹೇಳ್ತೀನಿ. ಇದು ಆಯ್ತಪ್ಪ ಅಂತಂದ್ರೆ ಮತ್ತು ಪೈಖಾನಿಗೆ ಹೋಗಿರ್ತಾನಲ್ರಿ. ಇದಕ್ಕೆ ಹೋಗೋದಾಗ್ತಂಕರ ಅವ ಹೆಂಗೆ ಮಾಡ್ತಾನಪ್ಪ ಅಂತಂದ್ರೆ ಹಿಂಗೆ ತುಡ್ಕೊಂಡು ಕೂತಿರ್ತಾನೆ. ತುಡ್ಕೊಂತ ಹಿಂಗೆ ಮಾಡ್ತಾನೆ ಅವನು. ಇದೊಂದು ರೀತಿ ಅನುಭವ. ಮತ್ತು ನಾಷ್ಟ ಮಾಡೋ ಟೈಮ್ದಾಗ ನಿಮಗೇನು ಫಸ್ಟ್ ಟೈಮ್ ನಿಮಗೇನು ಅನಿಸಿತ್ತಪ್ಪ ಅಂತಂದ್ರೆ, ಯಾಕಂದ್ರೆ ಟ್ರೈನಿಗೆ ಹೋಗೋದು ಟ್ರೈನಿಗೆ ಯಾರು ಹೋಗಿರ್ತಾರೆ, ಯಾರು ಜರ್ನಿ ಮಾಡಿರ್ತಾರೆ ಅವರಿಗೆಲ್ಲ ಅನುಭವ ಗ್ಯಾರಂಟಿ 100% ಇದೆ ಅಂತ ಗ್ಯಾರಂಟಿ ಅನುಭವ ಆಗಿರ್ತದೆ ಅಂತ ಹೇಳಿದ್ದೀನಿ ನಾನು. ಬೇಕಾದ್ರೆ ಹೊರಬೇಕ್ರೆ ಮತ್ತು ಕೆಲಸಕ್ಕೆ ಹೋದ್ನಪ್ಪ ಅಂತೇವ್ರಿ ಗಾಡಿ ಮಾಡ್ಕೊಂತ ಆಗಲ್ಲ. ಯಾಕಂದ್ರೆ ಮೊದಲ ಗಾಡಿ ಅಂಕರ್ ಒಳ್ಳೆ ಈಗ ಅಂಗಡಿ ಹೋದಪ್ಪ ಅಂತಂದ್ರೆ ಅಂಗಡಿ ಅಂತ ಗಿರಿಗೆ ತೋರಿಸೋದ್ನಾಗ ಅದು ಗಿರಿಗೆ ಹಿಂಗೆ ಸಾಮಾನು ಏನು ಕೊಡೋದ್ನಾಗ ಹಿಂಗೆ ಹಾಕಿರೋದ್ರಿ ಅದು ತಾನ ಆಗಿರ್ತದ್ರ. ಹಂಗೆ ಅನುಭವ ಆಗ್ಬಿಡ್ತದ್ರ. ಆ ಥರ ಫೀಲಿಂಗ್ ಆಗತ್ತಿರೋದು. ಮತ್ತು ಗಿರೆ ಕೊಡೋದ್ನಾಗ ಆಗತ್ರಿ ಒಂದು ಸ್ವಲ್ಪ ಏನು ಕುಂತಪ್ಪ ಅಂದ್ರೆ ಟೇಬಲ್ ಮ್ಯಾಗ ಕುಂತಪ್ಪ ಅದು ಅವಾಗ ಹಿಂಗೆ ಆಕತಿ. ಒಟ್ಟ ಬರೀ ಹಿಂಗೆ ಟ್ರೈನ್ ಹೋದಂಕ ಒನ್ ಡೇ ಟ್ರಿಪ್ ಏನು ರೀ, ಟ್ರೈನಿಗೆ ಏನಾರ ಹೋದಪ್ಪ ಅಂತಂದ್ರೆ ಈ ರೀತಿ ಅನುಭವ ಆಗತ್ತೆ ಅಂತ ಹೇಳ್ತೀನಿ ನಾನು. ನಿಮ್ಗೆ ಏನರ ಆ ರೀತಿ ಏನರ ಅನುಭವ ಆಗಿತ್ತಪ್ಪ ಅಂತ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಅಂತ ಹೇಳ್ತೀನಿ. ಆಫೀಸ್ ಆಗಿರ್ಬೋದು, ಬಾತ್ರೂಮ್ನೇ ಆಗಿರ್ಬೋದು, ಮತ್ತು ನಾಷ್ಟ ಮಾಡೋ ಟೈಮ್ದಾಗ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಹಲ್ಲು ತಿಕ್ಕೋ ಟೈಮ್ದಾಗ ಆಗಿರ್ಬೋದು, ಜಳಕ ಮಾಡೋ ಟೈಮ್ ಆಗಿರ್ಬೋದು, ನಿಮಗೇಂದ್ರ ಆ ಒಂದು ದಿನ ಈ ಜರ್ನಿ ಮಾಡಿದಾಗ ಒಂದು ದಿನ ಏನಾರ ಆಗಿತ್ತಪ್ಪ ಅಂದ್ರೆ ಹೊಳ್ಳಿ ಮುರಿಸಂಕ್ರೆ ನೀವೆಲ್ಲ ಮನೆಗೆ ಬಂದಿರ್ತೀರಿ. ಮನೆ ಆಗಿರ್ಬೋದು, ಆಫೀಸಿಗೆ ಆಗಿರ್ಬೋದು, ಏನು ಕೆಲಸಕ್ಕೆ ಹೋಗಿರ್ಬೋದು, ಅಲ್ಲೇನ್ರಿ ಹೋದಂಕ್ರೆ ಈ ಮನೆ ಏನಾರ ಅನುಭವ ಆಗಿತ್ತಪ್ಪ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ಮರಿಲಾರ್ದ ತಿಳಿಸ್ರಿ ಅಂತೇಳಿ ಹೇಳಕತ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೈತೆ. ಅಲ್ಲಿವರೆಗೂ ನಮಸ್ಕಾರ ಸರ್.